ಇವತ್ತು ಮತ್ತೊಮ್ಮೆ ಸಿಎಂ ಭೇಟಿಯಾದ ಸಭಾಪತಿ ಡಿಕೆ ಶಿವಕುಮಾರ್ ಬಳಿ ರಾಜೀನಾಮೆ ಕೊಡೋದಾಗಿ ಹೇಳಿರುವ ಬಸವರಾಜ ಹೊರಟ್ಟಿ. ಅಸಮಾಧಾನದಿಂದಲೇ ಡಿಕೆಶಿ ಮನೆಯಿಂದ ಹೋದ ಪರಿಷತ್ ಸಭಾಪತಿ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಆಕ್ರೋಶ. ಖಾನಾಪುರ ಬೆಳಗಾವಿ ರಸ್ತೆ ತಡೆದು ಬೆಂಬಲಿಗರ ಅರೆಬೆತ್ತಲೆ ಹೋರಾಟ. ಮಹಿಳಾ ಕೋಟಾದಡಿಯಲ್ಲಿ ಸಚಿವ ಸ್ಥಾನ ನೀಡಲು ಒತ್ತಾಯ. ಎಲ್ಲರೂ ಪ್ರಾಮಾಣಿಕರೇ, ಎಲ್ರಿಗೂ ನ್ಯಾಯ ಕೊಡಿಸೋದು ಕಷ್ಟ. ಅಕಸ್ಮಾತ್ ಹೈಕಮಾಂಡ್ ಹೇಳಿದ್ರೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಿ ಅಂದ್ರೆ ಕೊಡ್ತೀನಿ. ಕ್ಯಾಬಿನೆಟ್ ಕಿಚ್ಚಿನ ಬಗ್ಗೆ ಗೃಹ ಸಚಿವರ ಪ್ರತಿಕ್ರಿಯೆ. ಅವಕಾಶ ಇರೋದು 34 ಸಚಿವ ಸ್ಥಾನ ಮಾತ್ರ. ಸಾಮಾಜಿಕ ನ್ಯಾಯ ನೀಡುವಾಗ ಈ ರೀತಿ ಸ್ಥಾನ ತಪ್ಪುವುದು ಸಹಜ. ಅಸಮಾಧಾನ 4-6 ದಿನಗಳಲ್ಲಿ ಬಗೆಹರಿಯುತ್ತೆ. ಶಿರಸಿಯಲ್ಲಿ ಸಚಿವ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯೆ. ಖಾತೆ ಹಂಚಿಕೆ ವಿಳಂಬದ ಬೆನ್ನಲ್ಲೇ ಬದಲಾವಣೆಗೂ ಪಟ್ಟು. ಕೆಲವು ಹಿರಿಯ ಸಚಿವರ ಖಾತೆ ಬದಲಾವಣೆ ಸಾಧ್ಯತೆ. ಈಗಾಗಲೇ ಹೈಕಮಾಂಡ್ಗೂ ಮನವಿ ಮಾಡಿರುವ ಕೆಲ ಮಿನಿಸ್ಟರ್ಸ್. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತ ಆಕ್ರೋಶ. ಸಚಿವ ಸ್ಥಾನ ಬಿಟ್ಟುಕೊಡುವಂತೆ ಕೆಎಚ್ ಮುನಿಯಪ್ಪ ಮನವೊಲಿಕೆ ಯತ್ನ. ಪುತ್ರಿಗೆ ಮಿನಿಸ್ಟರ್ ಪೋಸ್ಟ್ ಭರವಸೆ ಕೊಟ್ರು, ನಾನೇ ನಿಭಾಯಿಸ್ತೀನಿ ಅಂತ ಪಟ್ಟು. ಹೈಕಮಾಂಡ್ಗೆ ಇಕ್ಕಟ್ಟು. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹಲವರ ಅಸಮಾಧಾನ. ಎಂ ಕೃಷ್ಣಪ್ಪಗೆ ಅವಕಾಶ ಕಲ್ಪಿಸಲು ಸಂಪುಟದಿಂದ ಒಬ್ಬರನ್ನ ಕೈಬಿಡೋ ಬಗ್ಗೆ ಚರ್ಚೆ. ಒಕ್ಕಲಿಗ ಸಮುದಾಯದ ಸಚಿವರೊಬ್ಬರನ್ನ ಕೈಬಿಟ್ಟು ಬೆಂಗಳೂರಿನ ವಿಜಯನಗರ ಶಾಸಕರಿಗೆ ಮಂತ್ರಿಗಿರಿಗೆ ಚಿಂತನೆ. ನನ್ನ ಅವಶ್ಯಕತೆ ಇರಲಿಲ್ವೇನೋ. ಚಾಮುಂಡಿ ಬೆಟ್ಟದಲ್ಲಿ ಮಾಜಿ ಸಚಿವ ಮಂಕಾಳ್ ವೈದ್ಯ ಪ್ರತಿಕ್ರಿಯೆ. ಯಾರಿಗೆ ಅನ್ಯಾಯ ಆಯಿತು ಅಂತ ಜನ ತೀರ್ಮಾನಿಸುತ್ತಾರೆ ಎಂದು ಮಾರ್ಮಿಕ ಮಾತು. ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಎಲ್ಲಾ ಸಮುದಾಯಕ್ಕೂ ಅವಕಾಶ ಮಾಡಿಕೊಡಲಾಗಿದೆ. ಹಿರಿಯರು ಒಂದಿಷ್ಟು ಅಸಮಾಧಾನಗೊಂಡಿದ್ದಾರೆ. ಶೀಘ್ರ ಸರಿಪಡಿಸಲಾಗುತ್ತೆ ಎಂದ ಸಚಿವ ಶಿವರಾಜ್ ತಂಗಡಗಿ. ಇಂದು ಪ್ರಮಾಣ ವಚನ ಸ್ವೀಕರಿಸಿದ ಗಾಯತ್ರಿ ಶಾಂತೇಗೌಡ. ಮಧ್ಯಾಹ್ನ ಪರಿಷತ್ ಸದಸ್ಯೆಯಾಗಿ ಪದಗ್ರಹಣ. ಸಚಿವರ ಪಟ್ಟಿಯಲ್ಲಿ ಸ್ಥಾನ ಪಡೆದು ಅಚ್ಚರಿ ಮೂಡಿಸಿದ್ದ ಗಾಯತ್ರಿ ಪ್ರಮಾಣದ ಬಗ್ಗೆ ಕುತೂಹಲ. ಮಳೆ ಇಲ್ಲದೆ ಆವರಿಸಿರೋ ಭೀಕರ ಬರ. ದಾವಣಗೆರೆ ಜಿಲ್ಲೆಯತ್ತ ಮುಖ ಮಾಡದ ಸಚಿವ ದ್ವಯರು. ಪ್ರಬಲ ಖಾತೆಗಳಿಗಾಗಿ ಬೆಂಗಳೂರಲ್ಲೇ ಇದ್ದು ಮಲ್ಲಿಕಾರ್ಜುನ್ ಬಸವಂತಪ್ಪ ಕಸರತ್ತು. ಕರ್ನಾಟಕದಲ್ಲಿ ಮಳೆ ಕೊರತೆಯಾದರೆ ತಮಿಳುನಾಡಿಗೂ ಸಂಕಷ್ಟ. ಗೋದಾವರಿ ಕಾವೇರಿ ನದಿ ಜೋಡಣೆ ಮಾಡಿ ಪರಿಹಾರ ಸೂತ್ರದ ಬಗ್ಗೆ ಪ್ರಧಾನಿ ಮೋದಿಗೆ ತಮಿಳುನಾಡು ಸಿಎಂ ವಿಜಯ್ ಪತ್ರ. ಪಟ್ಟಣ ಪಂಚಾಯಿತಿಯಿಂದ ಗ್ರಾಮಗಳನ್ನು ಕೈಬಿಡುವಂತೆ ಒತ್ತಾಯ. 1 ವರ್ಷದಿಂದ ನಡೀತಾ ಇರುವ ಹೋರಾಟ. ಬೈಂದೂರಿನಲ್ಲಿ ಅನ್ನದಾತರಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ. ಬೆಂಗಳೂರಿನ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳಿಗೆ ಶಾಕ್. ಜಿಬಿಎ ಮತ್ತು ಆರೋಗ್ಯ ಇಲಾಖೆ ಜಂಟಿ ಕಾರ್ಯಾಚರಣೆ ಮೂಲಕ ರೇಡ್. ಅವಧಿ ಮೀರಿದ ಹಾಲು ಪತ್ತೆ. ಆಹಾರದ ಸ್ಯಾಂಪಲ್ಸ್ ಲ್ಯಾಬ್ಗೆ ರವಾನೆ. ದರ್ಶನ್ಗೆ ಮಾಫಿ ಸಾಕ್ಷಿಯಿಂದ ಸಂಕಷ್ಟ. ಭದ್ರತಾ ದೃಷ್ಟಿಯಿಂದ ಪ್ರದೋಷ್ ಬೇರೆ ಬರಾಕ್ಗೆ ಶಿಫ್ಟ್. ಜಗಳ ಆಗಬಹುದು ಅನ್ನೋ ಕಾರಣಕ್ಕೆ ಸೆಲ್ ಬದಲಾವಣೆ. ಪ್ರದೋಷ್ ಜೊತೆಗೆ ವಿನಯ್ ಕೂಡ ಮಾಫಿ ಸಾಕ್ಷಿಯಾಗಲು ಅರ್ಜಿ. ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋ ಟೆನ್ಷನ್ನಲ್ಲಿ ದರ್ಶನ್. ಇತ್ತ ಪವಿತ್ರ ಗೌಡಗೂ ಏನ್ ಮಾಡೋದೆಂದು ತೋಚದ ಸ್ಥಿತಿ. ಇಬ್ಬರು ಮೌನಕ್ಕೆ ಶರಣು. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಒಂಟಿ ಪಾದಯಾತ್ರೆನ ಜಂಟಿ ನಡಿಗೆಯ. ನಾಳೆ ಎಚ್.ಡಿ. ಕುಮಾರಸ್ವಾಮಿ ಜೊತೆ ಬಿಜೆಪಿ ನಾಯಕರ ಸಭೆ. ಒಗ್ಗಟ್ಟಾಗಿ ಹೋಗೋ ಬಗ್ಗೆ ಚರ್ಚಿಸಿ ತೀರ್ಮಾನ.
ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಗೆ ನಾಳೆಯೇ ಕೊನೆ ದಿನ. 99.99% ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣ ಪೂರ್ಣ. 1 ಕೋಟಿಗೂ ಹೆಚ್ಚು ಮತದಾರರು ಎಎಸ್ಡಿಡಿಒ ವರ್ಗದಲ್ಲಿ ಗುರುತು. ಖಾಸಗಿ ಶಾಲೆಗಳ ಫೀಸ್ ಕಳ್ಳಾಟಕ್ಕೆ ಬ್ರೇಕ್. ರಾಜ್ಯದ ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ಪಡೆದರೆ 10 ಪಟ್ಟು ದಂಡ. ಶಿಕ್ಷಣ ಇಲಾಖೆ ಮಹತ್ವದ ಆದೇಶ. ಆಷಾಢ ಮಾಸದಲ್ಲಿ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದ ತೆಲುಗು ಹಾಸ್ಯ ನಟ. ಜೋಡೆತ್ತು ಶೂಟಿಂಗ್ನಲ್ಲಿದ್ದ ಸುನಿಲ್ ಬೆಟ್ಟಕ್ಕೆ ಭೇಟಿ. ನಮ್ಮ ಕುಲದೇವರು ಚಾಮುಂಡೇಶ್ವರಿಯೇ, ಮನಸ್ಸಿಗೆ ನೆಮ್ಮದಿಯಾಗಿದೆ ಅಂತ ಖುಷಿ ಹಂಚಿಕೊಂಡ ಸುನಿಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.